ಇದು ಚಳಿಗಾಲದ ರಾತ್ರಿಗಳಲ್ಲಿ ಒಂದಾಗಿತ್ತು, ನಿಮ್ಮ ಎಲುಬುಗಳಲ್ಲಿ ನುಸುಳುವ ರೀತಿಯ, ಮತ್ತು ಮತ್ತೊಮ್ಮೆ ನನ್ನ ಚಿಕ್ಕಮ್ಮ ಅಲ್ಕಾ ಅವರ ಸಹಾಯದ ಅಗತ್ಯವಿದೆ ಎಂದು ನಾನು ಕಂಡುಕೊಂಡೆ. ನನ್ನ ಮುರಿದ ಕೈಗಳು ಇನ್ನೂ ಪ್ಲಾಸ್ಟರ್ನಲ್ಲಿ ಮುಚ್ಚಿಹೋಗಿವೆ, ವಿಶೇಷವಾಗಿ ಮಾನವನ ಮೂಲಭೂತ ಅಗತ್ಯಗಳಿಗೆ ಬಂದಾಗ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿತು. ನಾನು ಅವಳಿಗೆ ಕರೆ ಮಾಡಿದೆ, ಮುಜುಗರದ ಭಾವನೆ, ಆದರೆ ಅವಳು ಸಹಾಯಕ್ಕೆ ಇದ್ದಾಳೆಂದು ಸಮಾಧಾನವಾಯಿತು. ಅವಳು ನನಗೆ ವಾಶ್ರೂಮ್ಗೆ ಮಾರ್ಗದರ್ಶನ ನೀಡುತ್ತಿದ್ದಂತೆ, ನಾವು ಹಂಚಿಕೊಳ್ಳುತ್ತಿದ್ದ ಕಾಮಪ್ರಚೋದಕ ಎನ್ಕೌಂಟರ್ಗಳನ್ನು ನೆನಪಿಸಿಕೊಳ್ಳಲು ನನಗೆ ಸಹಾಯ ಮಾಡಲಾಗಲಿಲ್ಲ. ನನ್ನ ಉತ್ಸಾಹಿ ಕೋಳಿಯ ಮೇಲೆ ಅವಳ ಮೃದುವಾದ ಕೈಗಳ ನೆನಪು ನನ್ನನ್ನು ಕಠಿಣಗೊಳಿಸಿತು, ಮತ್ತು ನಾನು ಮೂತ್ರ ವಿಸರ್ಜಿಸುವುದನ್ನು ಮುಗಿಸುವ ಹೊತ್ತಿಗೆ ನನ್ನ ನಿಮಿರುವಿಕೆ ನನ್ನ ಪೈಜಾಮವನ್ನು ಹಿಡಿದಿತ್ತು. ಸಹಜವಾಗಿ ಅಲ್ಕಾ ಗಮನಿಸಿದಳು. ಅವಳ ಕಣ್ಣುಗಳು ಸ್ವಲ್ಪ ಅಗಲವಾದವು, ಆದರೆ ಅವಳು ನಮ್ಮ ದಿನಚರಿಯನ್ನು ಚೆನ್ನಾಗಿ ತಿಳಿದಿದ್ದಳು. ನನ್ನನ್ನು ಟಾಯ್ಲೆಟ್ ಸೀಟಿನ ಮೇಲೆ ಕೂರಿಸಿಕೊಂಡು ಅವಳು ನನ್ನ ಮುಂದೆ ತನ್ನನ್ನು ತಾನೇ ಇರಿಸಿಕೊಂಡಳು. ಅವಳ ಬೆಚ್ಚಗಿನ ಕೈಗಳು ನನ್ನ ಥ್ರೋಬಿಂಗ್ ಕೋಳಿಗೆ ತಲುಪಿದವು. ಅವಳ ಸ್ಪರ್ಶವು ಬೆಂಕಿಯನ್ನು ಹೊತ್ತಿಸುವ ಕಿಡಿಯಂತಿತ್ತು, ನನ್ನ ದೇಹದಲ್ಲಿ ನಡುಕವನ್ನು ಕಳುಹಿಸಿತು. ಅವಳು ಶೀಘ್ರದಲ್ಲೇ ಒದಗಿಸುವ ಬಿಡುಗಡೆಯನ್ನು ನಿರೀಕ್ಷಿಸುತ್ತಾ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿದೆ. ಅವಳ ಹೊಡೆತಗಳು ನಿಧಾನವಾಗಿ ಮತ್ತು ಉದ್ದೇಶಪೂರ್ವಕವಾಗಿದ್ದವು, ನನ್ನ ಯುವ ದೇಹದ ಮೂಲಕ ಆನಂದದ ಅಲೆಗಳನ್ನು ಕಳುಹಿಸಿದವು. ನಾನು ಸಂವೇದನೆಗಳಲ್ಲಿ ಕಳೆದುಹೋಗಿದ್ದೆ, ನನ್ನ ಸುತ್ತಮುತ್ತಲಿನ ಬಗ್ಗೆ ಅಷ್ಟೇನೂ ತಿಳಿದಿರಲಿಲ್ಲ. ನನ್ನ ಪರಾಕಾಷ್ಠೆ ಹೆಚ್ಚಾದಂತೆ ನಾನು ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದೆ, ಆದರೆ ಪದಗಳು ನನ್ನ ಗಂಟಲಿಗೆ ಸಿಲುಕಿಕೊಂಡವು. ನನಗೆ ತಿಳಿಯುವ ಮೊದಲು ನಾನು ಕಮ್ಮಿಂಗ್ ಮಾಡುತ್ತಿದ್ದೆ. ನನ್ನ ಬಿಸಿ ಬೀಜವು ನನ್ನ ಕೋಳಿಯ ತುದಿಯಿಂದ ಹೊರಹೊಮ್ಮಿತು. ಮೊದಲ ಜೆಟ್ ಅವಳ ಕೆನ್ನೆಗೆ ಹೊಡೆದು ಬೆಚ್ಚಗಿರುತ್ತದೆ ಮತ್ತು ಒದ್ದೆಯಾಯಿತು. ಮುಂದಿನದು ಅವಳ ಕುತ್ತಿಗೆಗೆ ಸ್ಪ್ಲಾಶ್ ಮಾಡಿತು, ಮತ್ತು ಉಳಿದವು ಅವಳ ಎದೆ ಮತ್ತು ಸಾಕಷ್ಟು ಸೀಳನ್ನು ಲೇಪಿಸಿತು. ಈಗ ಏನಾಯಿತು ಎಂದು ನನಗೆ ನಂಬಲಾಗಲಿಲ್ಲ, ಮತ್ತು ನನ್ನ ಕಮ್ ಅವಳ ಸ್ತನಗಳ ಕೆಳಗೆ ತೊಟ್ಟಿಕ್ಕುವುದನ್ನು ನೋಡಿದಾಗ ನಾನು ಮುಜುಗರ ಮತ್ತು ಪ್ರಚೋದನೆಯ ಮಿಶ್ರಣವನ್ನು ಅನುಭವಿಸಿದೆ. ಅಲ್ಕಾಳ ಪ್ರತಿಕ್ರಿಯೆ ವೇಗವಾಗಿತ್ತು. ಅವಳು ಟಾಯ್ಲೆಟ್ ರೋಲ್ ಅನ್ನು ಹಿಡಿದು ನನ್ನನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು. ನಂತರ ಅವಳು ತನ್ನ ಚಲನೆಯನ್ನು ಸಮರ್ಥವಾಗಿ ಮತ್ತು ಅಭ್ಯಾಸ ಮಾಡಿದಳು. ಅವಳು ನನ್ನನ್ನು ಗದರಿಸಲಿಲ್ಲ, ಆದರೆ ಅವಳ ಆಶ್ಚರ್ಯವನ್ನು ನಾನು ಗ್ರಹಿಸಬಲ್ಲೆ. ಅವಳು ಶುಚಿಗೊಳಿಸುವಿಕೆಯನ್ನು ಮುಗಿಸಿದ ನಂತರ ಅವಳು ನನಗೆ ಮತ್ತೆ ಮಲಗಲು ಸಹಾಯ ಮಾಡಿದಳು. ಅವಳ ಸ್ಪರ್ಶ ಸೌಮ್ಯ ಮತ್ತು ಕಾಳಜಿಯುಳ್ಳವಳು. ಹಾಸಿಗೆಯಲ್ಲಿ ಮಲಗಿರುವ ನನಗೆ ಅವಳ ಬೆತ್ತಲೆ ದೇಹದ ಚಿತ್ರಣವನ್ನು ನನ್ನ ಮನಸ್ಸಿನಿಂದ ಹೊರಹಾಕಲಾಗಲಿಲ್ಲ. ಜ್ವರವು ನನ್ನನ್ನು ಭ್ರಮನಿರಸನಗೊಳಿಸುತ್ತಿರಬೇಕು, ಆದರೆ ನಾನು ಇನ್ನೂ ಅವಳ ಉಷ್ಣತೆಯನ್ನು ಅನುಭವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ನನ್ನ ವಿರುದ್ಧ ಅವಳ ಚರ್ಮ. ನಾನು ಪ್ರಜ್ಞೆಯೊಳಗೆ ಮತ್ತು ಹೊರಗೆ ಹೋಗುತ್ತಿದ್ದಂತೆ ಕೋಣೆಯಲ್ಲಿ ಅವಳ ಉಪಸ್ಥಿತಿಯ ಬಗ್ಗೆ ನನಗೆ ಅರಿವಾಯಿತು. ದೀಪಗಳು ಆಫ್ ಆಗಿದ್ದವು ಮತ್ತು ಕೋಣೆ ಕತ್ತಲೆಯಾಗಿತ್ತು, ಆದರೆ ನಾನು ನೋಡುವುದಕ್ಕಿಂತ ಹೆಚ್ಚಾಗಿ ಅವಳ ಉಪಸ್ಥಿತಿಯನ್ನು ಅನುಭವಿಸಿದೆ. ನಂತರ ಕತ್ತಲೆಯಲ್ಲಿ ಬಟ್ಟೆಯ ಮೃದುವಾದ ಸ್ವಿಶ್ ಅನ್ನು ನಾನು ಕೇಳಿದೆ. ಅದರ ನಂತರ ಬಟ್ಟೆಗಳನ್ನು ತೆಗೆದುಹಾಕಲಾಗುತ್ತಿದೆ. ನನ್ನ ಕಣ್ಣುಗಳು ಕಿಟಕಿಯಿಂದ ಸೋಸುತ್ತಿರುವ ಮಂದ ಬೆಳಕಿಗೆ ಹೊಂದಿಕೊಂಡವು, ಮತ್ತು ಅಲ್ಕಾ ವಿವಸ್ತ್ರಗೊಳ್ಳುತ್ತಿರುವುದನ್ನು ನಾನು ಅರಿತುಕೊಂಡೆ. ಮೊದಲು ಅವಳ ಸೀರೆ, ನಂತರ ಕುಪ್ಪಸ ಅವಳ ಕೊಬ್ಬಿದ ಮುಸ್ಸಂಜೆಯ ಸ್ತನಗಳನ್ನು ಬಹಿರಂಗಪಡಿಸಿತು, ಮತ್ತು ನಂತರ ಅವಳ ಬ್ರಾ ಅವಳ ಭಾರವಾದ 34 ಕಪ್ಗಳನ್ನು ಮುಕ್ತಗೊಳಿಸಿತು. ಅವಳು ತನ್ನ ಪೆಟಿಕೋಟ್ ಮತ್ತು ಒಳುಡುಪುಗಳಿಂದ ಜಾರಿದಾಗ ನನ್ನ ಉಸಿರು ನನ್ನ ಗಂಟಲಿನಲ್ಲಿ ಸಿಕ್ಕಿಹಾಕಿಕೊಂಡಿತು, ಅವಳನ್ನು ಸಂಪೂರ್ಣವಾಗಿ ಬೆತ್ತಲೆಯಾಗಿ ಬಿಟ್ಟಿತು. ಮಂದ ಬೆಳಕಿನಲ್ಲಿ ಅವಳ ದೇಹ ಪ್ರಬುದ್ಧ ಸೌಂದರ್ಯದ ದರ್ಶನವಾಗಿತ್ತು. ಅವಳ ಚರ್ಮ ನನಗಿಂತ ಗಾಢವಾದ ನೆರಳು ಮೃದುವಾಗಿ ಹೊಳೆಯುತ್ತಿತ್ತು, ಮತ್ತು ಅವಳ ಸ್ತನಗಳು ಅವಳ ಚಲನೆಗಳೊಂದಿಗೆ ನಿಧಾನವಾಗಿ ತೂಗಾಡುತ್ತಿದ್ದವು. ಕಾಮ ಮತ್ತು ವಿಸ್ಮಯದ ಮಿಶ್ರಣವನ್ನು ನಾನು ನೋಡುತ್ತಿರುವಾಗ ನನ್ನ ಸೊಂಟದಲ್ಲಿ ಒಂದು ಸಂಚಲನವನ್ನು ನಾನು ಅನುಭವಿಸಿದೆ. ಅಲ್ಕಾ ಹಾಸಿಗೆಯ ಬಳಿಗೆ ಬಂದಳು. ಕಿಟಕಿಯ ಮೂಲಕ ಹರಿಯುವ ಚಂದ್ರನ ಬೆಳಕಿನಲ್ಲಿ ಅವಳ ದೇಹವು ಪ್ರಕಾಶಮಾನವಾಗಿತ್ತು. ಅವಳು ಹೊದಿಕೆಯ ಕೆಳಗೆ ಜಾರಿದಳು, ಅವಳ ಚರ್ಮವು ನನ್ನ ವಿರುದ್ಧ ಬೆಚ್ಚಗಿತ್ತು. ಅವಳ ಸ್ತನಗಳು ನನ್ನ ಎದೆಯ ಮೇಲೆ ಒತ್ತುವುದನ್ನು ನಾನು ಅನುಭವಿಸಿದೆ. ಅವಳ ಮೊಲೆತೊಟ್ಟುಗಳು ತಂಪಾದ ಗಾಳಿಯಲ್ಲಿ ಗಟ್ಟಿಯಾಗುತ್ತಿವೆ. ನನ್ನ ಕೋಳಿ ಈಗಾಗಲೇ ಅರೆಗಟ್ಟಿಯಾದ ಪೂರ್ಣ ಗಮನಕ್ಕೆ ಚಿಮ್ಮಿತು, ಅವಳ ಹೊಟ್ಟೆಯ ವಿರುದ್ಧ ಒತ್ತುತ್ತದೆ. ವಿಶ್ರಾಂತಿ ಅಬಿ, ಅವಳು ಪಿಸುಗುಟ್ಟಿದಳು. ಅವಳ ಉಸಿರು ನನ್ನ ಕಿವಿಯ ಮೇಲೆ ಬೆಚ್ಚಗಾಯಿತು. ನಮ್ಮ ಉಷ್ಣತೆಯನ್ನು ಹಂಚಿಕೊಳ್ಳೋಣ. ಆದರೆ ಅವಳು ನನ್ನ ಮೇಲೆ ನೆಲೆಸಿದಾಗ ನನ್ನ ಕೋಳಿ ಅವಳ ಪುಸಿಯ ಬಿಸಿ ಆರ್ದ್ರ ಪ್ರವೇಶದ್ವಾರಕ್ಕೆ ದಾರಿ ಕಂಡುಕೊಂಡಿತು. ಇದು ಅಪಘಾತ, ನಾನು ಪ್ರಮಾಣ ಮಾಡುತ್ತೇನೆ. ಒಂದು ಕ್ಷಣ ನಾನು ಅಲ್ಲಿ ಮಲಗಿದ್ದೆ, ಮುಂದಿನ ನಾನು ಅವಳೊಳಗೆ ಇದ್ದೆ. ನನ್ನ ಕನ್ಯೆಯ ಕೋಳಿ ಅವಳ ಅನುಭವಿ ಬಿಗಿಯಾದ ಗೋಡೆಗಳಿಂದ ಸುತ್ತುವರಿದಿದೆ. ನಾವಿಬ್ಬರೂ ಆಶ್ಚರ್ಯ ಮತ್ತು ಸಂತೋಷದ ಮಿಶ್ರಣದಿಂದ ಮೃದುವಾದ ನರಳನ್ನು ಬಿಟ್ಟೆವು. ನಾನು ಏನು ಮಾಡಬೇಕೆಂದು ತಿಳಿಯದೆ ತಬ್ಬಿಬ್ಬುಗೊಂಡೆ. ನಾನು ಹೊರತೆಗೆಯಲು ಬಯಸಿದ್ದೆ, ಆದರೆ ಅವಳ ಪುಸಿ ನನ್ನ ಶಾಫ್ಟ್ ಅನ್ನು ಹಿಡಿಯುವ ಸಂವೇದನೆಯು ತುಂಬಾ ಹೆಚ್ಚಿತ್ತು.
ಅಲ್ಕಾ ನನ್ನ ಹಿಂಜರಿಕೆಯನ್ನು ಗ್ರಹಿಸಿದಳು, ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿದಳು, ಅವಳ ಸೊಂಟವು ನಿಧಾನವಾದ, ಇಂದ್ರಿಯ ಲಯದಲ್ಲಿ ರಾಕಿಂಗ್ ಮಾಡಿತು. ನಾನು ಅವಳ ಶಾಖವನ್ನು ನನ್ನ ಸುತ್ತಲೂ ಅನುಭವಿಸಿದೆ, ಅವಳ ಆರ್ದ್ರತೆಯು ನನ್ನ ಕೋಳಿಯನ್ನು ಆವರಿಸಿದೆ. ಇಟ್ಸ್ ಓಕೆ ಬೀಟಾ, ಅವಳು ಪಿಸುಗುಟ್ಟಿದಳು, ಅವಳ ಧ್ವನಿ ಹಸ್ಕಿ. ನಾವು ಕೇವಲ ಉಷ್ಣತೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ನಾವಿಬ್ಬರೂ ಚೆನ್ನಾಗಿರೋಣ. ಅವಳ ಮಾತುಗಳು ನನ್ನನ್ನು ಮುಕ್ತಗೊಳಿಸಿದವು ಮತ್ತು ನಾನು ಅವಳೊಂದಿಗೆ ಚಲಿಸಲು ಪ್ರಾರಂಭಿಸಿದೆ. ನನ್ನ ಸೊಂಟವನ್ನು ಮೊದಲು ನಿಧಾನವಾಗಿ ನೂಕಿತು, ನಂತರ ನನ್ನ ಆಸೆಯನ್ನು ತೆಗೆದುಕೊಂಡಂತೆ ಹೆಚ್ಚು ತುರ್ತು. ಅಲ್ಕಾ ಪ್ರತಿಕ್ರಿಯಿಸಿದರು. ನಮ್ಮ ಲಯ ತೀವ್ರಗೊಂಡಂತೆ ಅವಳ ನರಳುವಿಕೆ ಜೋರಾಗಿ ಬೆಳೆಯುತ್ತಿದೆ. ಅವಳ ಪುಸಿ ನನ್ನ ಸುತ್ತಲೂ ಕ್ಲೆಂಚ್ಡ್, ನನ್ನ ಕೋಳಿ ಹಾಲು ಮತ್ತು ನಾನು ಬಹಳ ಕಾಲ ಉಳಿಯುವುದಿಲ್ಲ ತಿಳಿದಿತ್ತು. ನಾನು ಕಮ್ ಅಲ್ಕಾ, ನಾನು ಉಸಿರುಗಟ್ಟಿಸುತ್ತೇನೆ, ನನ್ನ ಧ್ವನಿ ಗಟ್ಟಿಯಾಗಿತ್ತು. ಹೌದು ಅಬಿ, ನನ್ನನ್ನು ತುಂಬು, ಅವಳು ಒತ್ತಾಯಿಸಿದಳು, ಅವಳ ಉಗುರುಗಳು ನನ್ನ ಬೆನ್ನನ್ನು ಅಗೆದು ಹಾಕಿದಳು. ನಾನು ಅವಳೊಳಗೆ ಸ್ಫೋಟಿಸಿದೆ, ನನ್ನ ಹುಂಜವು ನನ್ನ ಬಿಸಿ ಬೀಜವನ್ನು ಅವಳ ಗರ್ಭಕ್ಕೆ ಆಳವಾಗಿ ಪಂಪ್ ಮಾಡುತ್ತಿದ್ದಂತೆ ಮಿಡಿಯುತ್ತಿದೆ. ಅವಳು ಕೂಗಿದಳು, ಅವಳ ಪುಸಿ ನನ್ನ ಸುತ್ತಲೂ ಸೆಳೆತ, ನನ್ನ ಸೆಳೆತದ ಕೋಳಿಯಿಂದ ಪ್ರತಿ ಹನಿಗೆ ಹಾಲು ಕೊಡುತ್ತದೆ. ನಾವು ಅಲ್ಲಿಯೇ ಮಲಗಿದ್ದೇವೆ, ಉಸಿರುಗಟ್ಟದೆ, ನಮ್ಮ ಹೃದಯಗಳು ಏಕಕಾಲದಲ್ಲಿ ಬಡಿದುಕೊಳ್ಳುತ್ತವೆ. ರಾತ್ರಿ ದೂರವಾಗಿತ್ತು. ಜ್ವರ ಹೆಚ್ಚಾದಂತೆ ನಮ್ಮ ಉತ್ಸಾಹವೂ ಹೆಚ್ಚಾಯಿತು. ನಂತರ ನಾವು ಒಟ್ಟಿಗೆ ಹೋದೆವು. ನಮ್ಮ ದೇಹಗಳು ಉಷ್ಣತೆ ಮತ್ತು ಸಂತೋಷವನ್ನು ಬಯಸುತ್ತವೆ. ನಾವು ಯೋಚಿಸಬಹುದಾದ ಪ್ರತಿಯೊಂದು ಸ್ಥಾನವನ್ನು ನಾವು ಪ್ರಯತ್ನಿಸಿದ್ದೇವೆ, ಪ್ರತಿಯೊಂದೂ ನಮ್ಮ ಚರ್ಮದಿಂದ ಚರ್ಮಕ್ಕೆ ಸಂಪರ್ಕವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ನಾವು ಹಾಸಿಗೆಯ ಮೇಲೆ ಮಲಗಿದ್ದೇವೆ, ಎದ್ದು ನಿಂತಿದ್ದೇವೆ ಮತ್ತು ತಣ್ಣನೆಯ ನೆಲದ ಮೇಲೆಯೂ ಸಹ ನಮ್ಮ ದೇಹವು ನಮ್ಮನ್ನು ಬೆಚ್ಚಗಾಗಲು ಸಾಕಷ್ಟು ಶಾಖವನ್ನು ಉತ್ಪಾದಿಸುತ್ತದೆ. ಅಲ್ಕಾ ಅತೃಪ್ತಳಾಗಿದ್ದಳು ಮತ್ತು ನಾನು ಎಂದಿಗೂ ತಿಳಿದಿರದ ತ್ರಾಣವನ್ನು ನಾನು ಕಂಡುಹಿಡಿದಿದ್ದೇನೆ. ನಾವು ಒಟ್ಟಿಗೆ ಸೇರಿಕೊಳ್ಳುತ್ತೇವೆ, ನನ್ನ ಕೋಳಿ ಅವಳನ್ನು ಮತ್ತೆ ಮತ್ತೆ ತುಂಬುತ್ತದೆ, ನಮ್ಮ ರಸಗಳು ಬೆರೆಯುತ್ತವೆ ಮತ್ತು ಇನ್ನೂ ನಾವು ಮುಂದುವರಿಯುತ್ತೇವೆ. ಜ್ವರವು ನಮ್ಮ ಇಂದ್ರಿಯಗಳನ್ನು ಹೆಚ್ಚಿಸಿದೆ, ಪ್ರತಿ ಸ್ಪರ್ಶ, ಪ್ರತಿ ಮುತ್ತು, ಪ್ರತಿ ಒತ್ತಡವನ್ನು ಹೆಚ್ಚು ತೀವ್ರಗೊಳಿಸುತ್ತದೆ. ರಾತ್ರಿ ಬೆಳಗಾಗುತ್ತಿದ್ದಂತೆ ನಾವು ದಣಿದಿದ್ದರೂ ತೃಪ್ತಿ ಹೊಂದಿದ್ದೇವೆ, ಪರಸ್ಪರರ ತೋಳುಗಳಲ್ಲಿ ಬೆತ್ತಲೆಯಾಗಿ ಮಲಗಿದ್ದೇವೆ. ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಹರಿಯಿತು, ನಮ್ಮ ದೇಹವನ್ನು ಬೆಚ್ಚಗಾಗಿಸುತ್ತದೆ. ಅವಳ ಪುಸಿ ಇನ್ನೂ ನನ್ನ ಮೃದುಗೊಳಿಸುವ ಕೋಳಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ನಾನು ಭಾವಿಸಿದೆ, ಮತ್ತು ಈ ರಾತ್ರಿ ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಎಂದು ನನಗೆ ತಿಳಿದಿತ್ತು.